ಮೀಟಿಂಗ್ ಇವತ್ತು ನಿಮ್ಮ ಜಂಟಿ ಕ್ರಿಯಾ ಸಮಿತಿ ಜೊತೆಗೆ ಆಡಳಿತ ವರ್ಗ ವ್ಯವಸ್ಥಾಪಕ ನಿರ್ದೇಶಕರು ಕೂಡ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಮೀಟಿಂಗ್ ನಡೆದಿದೆ. ಅದನ್ನ ನಮ್ಮ ಏನು ಮೂಲಭೂತವಾದ ಬೇಡಿಕೆ ಏನಿದೆ ಅದು 38 ತಿಂಗಳ ಅರಿಯಸ್ ಬಾಕಿ ಕೊಡಬೇಕು ಅಂತ ಹೇಳಿ ಅದನ್ನು ಒತ್ತಾಯ ಮಾಡಿದ್ದೀವಿ. ಮತ್ತು ಒಂದೊಂದು 24ರಿಂದ ಏನು ವೇತನ ಹೊಸ ವೇತನ ಪ್ರಶ್ನೆ ಆಗಬೇಕು ಅದ್ರ ಬಗ್ಗೆ ಒತ್ತಾಯವನ್ನು ಮಾಡಿದ್ದೇವೆ. ಅವರು ಮತ್ತೆ ಮೊನ್ನೆ ಏನು 18ನೇ ತಾರೀಕು ಏನು ಸರ್ಕಾರ ಒಂದು ಆದೇಶ ಹೊರಡಿಸಿದ್ದು ಅದಕ್ಕೆ ಮಾತ್ರ ಭದ್ರಾಗಿರ್ತೀವಿ ಅನ್ನೋ ಮಾತನ್ನು ಅವ್ರು ಹೇಳಿದ್ರೆ, ಅದಕ್ಕೆ ಆ ಒಂದು ಆದೇಶವನ್ನು ನಾವು ಒಪ್ಪಲಿಕ್ಕೆ ಸಾಧ್ಯತೆ ಇಲ್ಲ. ಅದನ್ನ ನಮ್ದು ಮೂಲಭೂತ ಬೇಡಿಕೆ ನಾವು 1 ಜನವರಿ 24 ನಾವು ಬೇಡಿಕೆಗಳನ್ನು ಕೊಟ್ಟಿದ್ದೇವೆ. ಮಾತುಕತೆ ಆರಂಭ ಮಾಡಬೇಕಾಗುತ್ತೆ. ಅದಕ್ಕೆ ಕೂಡಲೇ ಮಾತುಕತೆ ಮಾಡಿ ನಾವು 38 ತಿಂಗಳು ಏನು ಬಾಕಿ ಇದೆ ಅದು 26 ತಿಂಗಳು ಬಾಕಿಯನ್ನ ಸರ್ಕಾರ ಕೊಟ್ಟಿದ್ದಕ್ಕೆ ಸ್ವಾಗತ ಮಾಡ್ತೇವೆ. ಮತ್ತೆ ಇನ್ನೊಂದು 2020 ಏನು 12 ತಿಂಗಳ ವೇತನ ಬಾಕಿ ಇದೆ ಅದನ್ನ ಆಡಳಿತ ವರ್ಗನೇ ಅದನ್ನ ಕೊಟ್ಟು ಅದನ್ನ ಬಗೆಹರಿಸಬೇಕು ಅನ್ನೋ ಮಾತನ್ನ ಒತ್ತಾಯ ಮಾಡಿ ಅದನ್ನು ಕೂಡ ಹೇಳಿದ್ದೇವೆ. ಮತ್ತು 1/1/24 ಏನು ಜಾರಿ ಬರಬೇಕಾಗಿದೆ ಅದನ್ನು ಯಾವುದೇ ಕಾರಣಕ್ಕೂ ಅದನ್ನು ನಾವು ಬದಲಾಯಿಸಕ್ಕೆ ದಿನಾಂಕವನ್ನು ಬದಲಾವಣೆ ಮಾಡೋದಕ್ಕೆ ಯಾವುದೇ ಕಾರಣ ನಾವು ಒಪ್ಪುದಿಲ್ಲ. ಜಂಟಿ ಕ್ರಿಯಾ ಸಮಿತಿ ಪರವಾಗಿ 1 ಲಕ್ಷ 15 ಕಾರ್ಯ ಒಪ್ಪೋದಕ್ಕೆ ಸಾಧ್ಯತೆ ಇಲ್ಲ ಅಂತ ಹೇಳಿದೆ, ಸ್ಪಷ್ಟವಾಗಿ ಮಾತಾಡಿದ್ದಾರೆ. ಹೋರಾಟದ ಪ್ರಶ್ನೆ ಅದು ಉದ್ಭವ ಆಗಿಲ್ಲ. ಅದು ಮತ್ತೆ ಈಗ ಅವರು ಮತ್ತೆ ಅದನ್ನ ಕೆಲವು ತಿಂಗಳು ಮತ್ತೆ ಅವರು ಮತ್ತೆ ಚರ್ಚೆ ಮಾಡಿ ಸರ್ಕಾರ ಜೊತೆ ಚರ್ಚೆ ಮಾಡಿ ಮತ್ತೆ ಆದಷ್ಟು ಜಾಗೃತಿ ಮೀಟಿಂಗ್ ಕರೆದನ್ನ ಮತ್ತೆ ಅದನ್ನ ಪ್ರಸ್ತಾವ ಮಾಡಿ ಅದನ್ನ ಬಗೆಹರಿಸಿ ಮಾತನ್ನ ಹೇಳಿದ್ದಾರೆ. ಅದನ್ನ ಮತ್ತೆ ಮುಂದಿನ ಮಾತುಕತೆಗೆ ಕರೆದಕ್ಕೆ ನಾವು ಕಾಯ್ತೀವಿ. ಮತ್ತೆ ಮೀಟಿಂಗ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಈಗ ಮಾಧ್ಯಮದವರ ನಿರ್ಬಂಧ ಹೇಳಿದ್ದಾರೆ, ಕರೆದ್ರೆ ಬನ್ನಿ ಅಂತ ಅಂತಿದ್ದಾರೆ ಎಂಡಿ ಅವರು. ನಾವು ಕರೆದ್ರೆ ಬನ್ನಿ ಅಂತ ನಿರ್ಬಂಧ ನೋಡಿ, ನಿರ್ಬಂಧ ಇಲ್ಲೇ ನಮ್ಮ ಸಂವಿಧಾನದಲ್ಲೇನೆ ಪ್ರತಿಯೊಬ್ಬರಿಗೂ 19 ಒಳಗಡೆ ಎಲ್ಲರೂ ಕೂಡ ಫ್ರೀಡಮ್ ಅಸೋಸಿಯೇಷನ್ ಇದೆ, ಫ್ರೀಡಮ್ ಆಫ್ ಸ್ಪೀಚ್ ಇದೆ, ಎಲ್ಲ ಇದ್ದೇ ಇದೆ, ಎಕ್ಸ್ಪ್ರೆಷನ್ಸ್ ಎಲ್ಲ ಇದೆ. ಅಂದ್ರೆ ಮಾಧ್ಯಮರಾಗಲಿ ಅದು ಕಾರ್ಮಿಕರಾಗಲಿ ಯಾರನ್ನೇ ಆಗಲಿ ತಡೆ ಹಿಡಿಯೋದು ಸಂವಿಧಾನ ಬಾಹಿರ ಆಗ್ತದೋ ಅದನ್ನ ನಾವು ಕೂಡ ಅದನ್ನ ಒಪ್ಪಲಿಕ್ಕೆ ಸಾಧ್ಯತೆ ಇಲ್ಲ. ಅದನ್ನ ಮಾತುಗಳನ್ನ ಬೇಕಾದ್ರೆ ಹೆಂಗ್ ಬಂದ್ರೆ ಅಂತ ಎಂಡಿ ಅವರು ನಿಮಗೆ ನಾವು ಹೇಳಿಲ್ಲ ಪ್ರತಿಯೊಬ್ಬರಿಗೂ ನೋಡಿ ಮೂವ್ಮೆಂಟ್ ಏನಿದೆ ಸಂವಿಧಾನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಎಲ್ಲಿಂದ ಎಲ್ಲಿಗೆ ಹೋಗೋದಕ್ಕೆ ಅವರಿಗೆ ಅವಕಾಶಗಳಿದೆ. ಅದರಿಂದ ಅವರು ಬರ್ಲಿಕ್ಕೆ ಇಟ್ಟಿಷನ್ ಬೇಕಾದ್ರೆ ಅವ್ರನ್ನ ನೀವು ಅದಕ್ಕೊಂದು ರೀತಿ ನೀತಿಗಳಿರುತ್ತೆ. ವಿಧಾನಸೌಧ ಕೆಂಗಲ್ಕಟ್ಟೆ ನಿರ್ಬಂಧ ಮಾಡಿದ್ರು, ಕೆಎಸ್ಆರ್ಟಿಸಿ ಮಾಧ್ಯಮದಲ್ಲಿ ನಿರ್ಬಂಧ ಮಾಡ್ತಾರೆ. ನಿರ್ಬಂಧ ಮಾಡ್ಲಿಕ್ಕೆ ಯಾರು ನಿರ್ಬಂಧ ಮಾಡಕ್ ಬರೋದಿಲ್ಲ. ಹಾಗೆ ಕೆಲವು ಕಟ್ಟುಪಾಡು ಹಾಕ್ಬೋದೇ ಹೊರತು ನಿರ್ಬಂಧ ಬರಲೇಬೇಡ ನಿರ್ಬಂಧ ಮಾಡೋದಕ್ಕೆ ಅದು ಕಟ್ಟಸಾಧ್ಯ ಆಗುತ್ತೆ, ಯಾರಿಗೂ ಮಾಡಕ್ ಬರೋದಿಲ್ಲ. ಅದನ್ನ ಅದು ನಿಮ್ಗೆ ಅನಾನುಕೂಲ ಆಗಿದೆ ಅದ್ರ ಬಗ್ಗೆ ನಾವು ಕೂಡ ಜಂಟಿ ಕ್ರಿಯಾ ಸಮಿತಿ ಪರವಾಗಿ ನಾವು ಕೂಡ ಆಡಳಿತ ವರ್ಗಕ್ಕೆ ಅದನ್ನ ಮಂದಟ್ಟು ಮಾಡ್ಕೊಳ್ಳೋಕೆ ಮನವರಿಕೆ ಮಾಡೋಕೆ ಕಡಾಖಂಡಿತ ನಿಮ್ಮ ಪರವಾಗಿ ನೀವು ನಮ್ಮ ಪರವಾಗಿದ್ದರೆ ನಾವು ನಿಮ್ಮ ಪರವಾಗಿ ಕಡಾಖಂಡಿತ ಪ್ರಯತ್ನ ಮಾಡ್ತೇವೆ. ಈಗ ಇವತ್ತಿನಿಂದ ನಮ್ಮದು ಧರಣಾ ಕಾರ್ಯಕ್ರಮ ಇತ್ತು. ಈ ಹಿನ್ನೆಲೆಯಲ್ಲಿ ನಾವು ರಾಜ್ಯದ ಮುಖ್ಯಮಂತ್ರಿಯವರಿಗೆ, ಸಾರಿಗೆ ಸಚಿವರಿಗೆ ಪತ್ರ ಕೊಟ್ಟಿವಿ. ಕೂಡಲೇ ಮಾತುಕತೆ ಕರೀಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿದ್ವಿ. ಅದರ ಅಂಗವಾಗಿ ನೀವು ಧರಣವನ್ನು ಕೈಬಿಡಿ, ನಾವು ಮಾತುಕತೆಯನ್ನು ಆರಂಭ ಮಾಡ್ತೀವಿ ಅಂತೇಳಿ ಮಾತುಕತೆಯನ್ನ ಇವತ್ತು ನಡೆಸಿದ್ದಾರೆ. ಬಹಳ ಮುಖ್ಯವಾಗಿ ವ್ಯವಸ್ಥಾಪಕ ನಿರ್ದೇಶಕರು ಹಿಂದೆ ನೋಟಿಫಿಕೇಶನ್ ಏನಿದೆ ಆ ನೋಟಿಫಿಕೇಶನ್ನ ನೀವು ಒಪ್ಪಬೇಕು. ನಂತರದಲ್ಲಿ ಏನು ನಿಮ್ಮ ಪರ್ಸೆಂಟೇಜ್ 25% ನಾವು ಹೆಚ್ಚಳ ಕೇಳಿದೀವಿ, ಅದ್ರ ಬಗ್ಗೆ ಮಾತನಾಡಿ ಅಂತ ಹೇಳಿದ್ರು. ನಾವು ಜಂಟಿ ಕ್ರಿಯಾ ಸಮಿತಿಯಿಂದ ಸಾರಾಸಗಟಾಗಿ ಅದನ್ನ ನಿರಾಕರಿಸಿದ್ದೀವಿ. ಈ ನೋಟಿಫಿಕೇಶನ್ ರಾಜ್ಯ ಸರ್ಕಾರ ಬದಲಾವಣೆ ಮಾಡಬೇಕು. ನಮಗೆ ಈ ಸಾರಿಗೆ ನಿಗಮಗಳ ನೌಕರರಿಗೆ 1/1/24ರಿಂದಲೇ ವೇತನ ಪರಿಷ್ಕರಣೆ ಆಗಬೇಕು. ನೀವು ಅದನ್ನು ಮಾಡಿದ್ರೆ ಮಾತ್ರ ನಾವು ಪರ್ಸೆಂಟೇಜ್ ಬಗ್ಗೆ ಮಾತನಾಡ್ತೀವಿ ಅಂತಕ್ಕಂಥ ಅಂಶವನ್ನು ಬಹಳ ಸ್ಪಷ್ಟವಾಗಿ ಹೇಳಿದೀವಿ. ಅದರಿಂದ ಕೊನೆಗೆ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಿಗೆ ನಾವು ತಗೊಂಡಂತ ಏನು ನಿಲುಮೆ ಇದೆ ಅದು ಅರ್ಥವಾಗಿದೆ. ಸರ್ಕಾರದ ಜೊತೆ ಮಾತನಾಡ್ತೀವಿ, ಮತ್ತೆ ನಿಮ್ಮನ್ನು ಮಾತುಕತೆ ಕರಿತೀವಿ ಅಂತ ಹೇಳಿದರೆ ನಾವು ತುರ್ತು ಕರಿಬೇಕು. ಈಗಾಗಲೇ 2 ವರ್ಷಗಳ ಕಾಲ ಕಳೆದಿದೆ, ಆದಷ್ಟು ಬೇಗ ಕರಿಬೇಕು ಅಂತಕ್ಕಂಥದ್ದನ್ನು ಹೇಳಿದ್ವಿ. ನಾವು ಈಗಲೂ ಕೂಡ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತೀವಿ, ನೀವು 1/4/25 ಅಂತಕ್ಕಂಥ ನೋಟಿಫಿಕೇಶನ್ ವಾಪಸ್ ಪಡೆದು 1/1/24ರಿಂದಲೇ ಸಾರಿಗೆ ನಿಗಮಗಳ ನೌಕರರಿಗೆ ವೇತನ ಪರಿಷ್ಕರಣೆ ಮಾಡಬೇಕು. 25% ಹೆಚ್ಚಳ ಮಾಡಬೇಕು. 31% ಏನ್ ಡಿಎ ಇದೆ ಅದನ್ನು ಮರ್ಜ್ ಮಾಡಿ ಸಾರಿಗೆ ನಿಗಮಗಳ ನೌಕರರಿಗೆ ವೇತನ ಹೆಚ್ಚಳ ಆಗಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿದ್ವಿ. ಅವ್ರು ಕರೆದು ಮಾತನಾಡ್ತೀವಿ ಅಂತ ಹೇಳಿದರೆ ಕಾದು ನೋಡ್ತೀವಿ. ಮೀಟಿಂಗ್ ಇವತ್ತು ನಿಮ್ಮ ಜಂಟಿ ಕ್ರಿಯಾ ಸಮಿತಿ ಜೊತೆಗೆ ಆಡಳಿತ ವರ್ಗ ವ್ಯವಸ್ಥಾಪಕ ನಿರ್ದೇಶಕರು ಕೂಡ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಮೀಟಿಂಗ್ ನಡೆದಿದೆ. ಅದನ್ನ ನಮ್ಮ ಏನು ಮೂಲಭೂತವಾದ ಬೇಡಿಕೆ ಏನಿದೆ ಅದು 38 ತಿಂಗಳ ಅರಿಯಸ್ ಬಾಕಿ ಕೊಡಬೇಕು ಅಂತ ಹೇಳಿ ಅದನ್ನು ಒತ್ತಾಯ ಮಾಡಿದ್ದೀವಿ. ಮತ್ತು 1/1/24ರಿಂದ ಏನು ವೇತನ ಹೊಸ ವೇತನ ಪ್ರಶ್ನೆ ಆಗಬೇಕು ಅದ್ರ ಬಗ್ಗೆ ಒತ್ತಾಯವನ್ನು ಮಾಡಿದ್ದೇವೆ. ಅವರು ಮತ್ತೆ ಮೊನ್ನೆ ಏನು 18ನೇ ತಾರೀಕು ಏನು ಸರ್ಕಾರ ಒಂದು ಆದೇಶ ಹೊರಡಿಸಿದ್ದು ಅದಕ್ಕೆ ಮಾತ್ರ ಭದ್ರಾಗಿರ್ತೀವಿ ಅನ್ನೋ ಮಾತನ್ನ ಅವ್ರು ಹೇಳಿದ್ರೆ, ಅದಕ್ಕೆ ಆ ಒಂದು ಆದೇಶವನ್ನು ನಾವು ಒಪ್ಪಲಿಕ್ಕೆ ಸಾಧ್ಯತೆ ಇಲ್ಲ. ಅದನ್ನ ನಮ್ದು ಮೂಲಭೂತ ಬೇಡಿಕೆ ನಾವು 1 ಜನವರಿ 24 ನಾವು ಬೇಡಿಕೆಗಳನ್ನು ಕೊಟ್ಟಿದ್ದೇವೆ. ಮಾತುಕತೆ ಆರಂಭ ಮಾಡಬೇಕಾಗುತ್ತೆ. ಅದಕ್ಕೆ ಕೂಡಲೇ ಮಾತುಕತೆ ಮಾಡಿ ನಾವು 38 ತಿಂಗಳು ಏನು ಬಾಕಿ ಇದೆ ಅದು 26 ತಿಂಗಳು ಬಾಕಿಯನ್ನ ಸರ್ಕಾರ ಕೊಟ್ಟಿದ್ದಕ್ಕೆ ಸ್ವಾಗತ ಮಾಡ್ತೇವೆ. ಮತ್ತೆ ಇನ್ನೊಂದು 2020 ಏನು 12 ತಿಂಗಳ ವೇತನ ಬಾಕಿ ಇದೆ ಅದನ್ನ
ಆಳ್ತ ವರ್ಗನೇ ಅದನ್ನ ಕೊಟ್ಟು ಅದನ್ನ ಬಗೆಹರಿಸಬೇಕು ಅನ್ನೋ ಮಾತನ್ನ ಒತ್ತಾಯ ಮಾಡಿ ಅದನ್ನು ಕೂಡ ಹೇಳಿದ್ದೇವೆ. ಮತ್ತು 1/1/24 ಏನು ಜಾರಿ ಬರಬೇಕಾಗಿದೆ, ಅದನ್ನು ಯಾವುದೇ ಕಾರಣಕ್ಕೂ ಅದನ್ನು ನಾವು ಬದಲಾಯಿಸಕ್ಕೆ ಆ ದಿನಾಂಕವನ್ನು ಬದಲಾವಣೆ ಮಾಡೋದಕ್ಕೆ ಯಾವುದೇ ಕಾರಣ ನಾವು ಒಪ್ಪೋದಿಲ್ಲ. ಜಂಟಿ ಸಮಿತಿ ಪರವಾಗಿ 1,15,000 ಒಪ್ಪೋದಕ್ಕೆ ಸಾಧ್ಯತೆ ಇಲ್ಲ ಅಂತ ಹೇಳಿದೆ, ಸ್ಪಷ್ಟವಾಗಿ ಮಾತಾಡಿದ್ದಾರೆ. ಹೋರಾಟದ ಪ್ರಶ್ನೆ ಈಗ ಅದು ಉದ್ಭವಾಗಿಲ್ಲ. ಅದು ಮತ್ತೆ ಈಗ ಅವರು ಮತ್ತೆ ಅದನ್ನ ಕೆಲವು ತಿಂಗಳು ಮತ್ತೆ ಅವರು ಮತ್ತೆ ಚರ್ಚೆ ಮಾಡಿ ಸರ್ಕಾರ ಜೊತೆ ಚರ್ಚೆ ಮಾಡಿ ಮತ್ತೆ ಆದಷ್ಟು ಜಾಗ್ರತೆ ಮೀಟಿಂಗ್ ಕರೆದನ್ನ ಮತ್ತೆ ಅದನ್ನ ಪ್ರಸ್ತಾವ ಮಾಡಿ ಅದನ್ನ ಬಗೆಹರಿಸಿ ಮಾತನ್ನ ಹೇಳಿದ್ದಾರೆ. ಅದನ್ನ ಮತ್ತೆ ಮುಂದಿನ ಮಾತುಕತೆಗೆ ಕರೆದಕ್ಕೆ ನಾವು ಕಾಯ್ತೀವಿ. ಮತ್ತೆ ಮೀಟಿಂಗ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಈಗ ಮಾಧ್ಯಮದವರಾಗ ನಿರ್ಬಂಧ ಹೇಳಿದ್ದಾರೆ, ಕರೆದ್ರೆ ಬನ್ನಿ ಅಂತ ಅಂತಿದ್ದಾರೆ MD ಅವರು. ನಾವು ಕರೆದ್ರೆ ಬನ್ನಿ ಅಂತ. ನಿರ್ಬಂಧ ಇಲ್ಲೇ ನಮ್ಮ ಸಂವಿಧಾನದಲ್ಲೇನೆ ಪ್ರತಿಯೊಬ್ಬರಿಗೂ 19 ಒಳಗಡೆ ಎಲ್ಲರೂ ಕೂಡ ಫ್ರೀಡಮ್ ಅಸೋಸಿಯೇಷನ್ ಇದೆ, ಫ್ರೀಡಮ್ ಆಫ್ ಸ್ಪೀಚ್ ಇದೆ, ಎಲ್ಲ ಇದ್ದೇ ಇದೆ, ಎಕ್ಸ್ಪ್ರೆಷನ್ಸ್ ಎಲ್ಲ ಇದೆ. ಅಂತ ಮಾಧ್ಯಮರಾಗಲಿ ಅದು ಕಾರ್ಮಿಕರಾಗಲಿ ಯಾರನ್ನೇ ಆಗಲಿ ತಡೆ ಹಿಡಿಯೋದು ಸಂವಿಧಾನ ಬಾಹಿರ ಆಗ್ತದೋ ಅದನ್ನ ನಾವು ಕೂಡ ಅದನ್ನ ಒಪ್ಪಲಿಕ್ಕೆ ಸಾಧ್ಯತೆ ಇಲ್ಲ. ಅದನ್ನ ಮಾತುಗಳನ್ನ ಬಗ್ಗೆ ಹೆಂಗ್ ಬಂದ್ರೆ ಅಂತ MD ಅವರು ನಿಮಗೆ ನಾವು ಹೇಳಿಲ್ಲ ಪ್ರತಿಯೊಬ್ಬರಿಗೂ ನೋಡಿ ಮೂವ್ಮೆಂಟ್ ಏನಿದೆ ಸಂವಿಧಾನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಎಲ್ಲಿಂದ ಎಲ್ಲಿಗೆ ಹೋಗೋದಕ್ಕೆ ಅವರಿಗೆ ಅವಕಾಶಗಳಿದೆ. ಅದರಿಂದ ಅವರು ಬರ್ಲಿಕ್ಕೆ ಇಟ್ಟಿಷನ್ ಬೇಕಾದ್ರೆ ಅವ್ರನ್ನ ನೀವು ಅದಕ್ಕೊಂದು ರೀತಿ ನೀತಿಗಳಿರುತ್ತೆ. ವಿಧಾನಸೌಧ ಕೆಂಗಲ್ಕಟ್ಟೆ ನಿರ್ಬಂಧ ಮಾಡಿದ್ರು, KSRTC ಮಾಧ್ಯಮದಲ್ಲಿ ನಿರ್ಬಂಧ ಮಾಡ್ತಾರೆ. ನಿರ್ಬಂಧ ಮಾಡ್ಲಿಕ್ಕೆ ಯಾರು ನಿರ್ಬಂಧ ಮಾಡಕ್ ಬರೋದಿಲ್ಲ. ಹಾಗೆ ಕೆಲವು ಕಟ್ಟುಪಾಡುಗಳು ಹಾಕ್ಬೋದೇ ಹೊರತು ನಿರ್ಬಂಧ ಬರಲೇಬೇಡ ನಿರ್ಬಂಧ ಮಾಡೋದಕ್ಕೆ ಅದು ಕಟ್ಟಸಾಧ್ಯ ಆಗುತ್ತೆ, ಯಾರಿಗೂ ಮಾಡಕ್ ಬರೋದಿಲ್ಲ. ಅದನ್ನ ಅದು ನಿಮ್ಗೆ ಅನಾನುಕೂಲ ಆಗಿದೆ ಅದ್ರ ಬಗ್ಗೆ ನಾವು ಕೂಡ ಜಂಟಿ ಕ್ರಿಯಾ ಸಮಿತಿ ಪರವಾಗಿ ನಾವು ಕೂಡ ಆಡಳಿತ ವರ್ಗಕ್ಕೆ ಅದನ್ನ ಮಂದಟ್ಟು ಮಾಡ್ಕೊಳ್ಳೋಕೆ ಮನವರಿಕೆ ಮಾಡೋಕೆ ಕಡಾಖಂಡಿತ ನಿಮ್ಮ ಪರವಾಗಿ ನೀವು ನಮ್ಮ ಪರವಾಗಿದ್ದರೆ ನಾವು ನಿಮ್ಮ ಪರವಾಗಿ ಕಡಾಖಂಡಿತ ಪ್ರಯತ್ನ ಮಾಡ್ತೇವೆ. ಈಗ ಇವತ್ತಿನಿಂದ ನಮ್ಮದು ಧರಣಾ ಕಾರ್ಯಕ್ರಮ ಇತ್ತು. ಈ ಹಿನ್ನೆಲೆಯಲ್ಲಿ ನಾವು ರಾಜ್ಯದ ಮುಖ್ಯಮಂತ್ರಿಯವರಿಗೆ, ಸಾರಿಗೆ ಸಚಿವರಿಗೆ ಪತ್ರ ಕೊಟ್ಟಿವಿ. ಕೂಡಲೇ ಮಾತುಕತೆ ಕರೀಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿದ್ವಿ. ಅದರ ಅಂಗವಾಗಿ ನೀವು ಧರಣವನ್ನು ಕೈಬಿಡಿ, ನಾವು ಮಾತುಕತೆಯನ್ನು ಆರಂಭ ಮಾಡ್ತೀವಿ ಅಂತೇಳಿ ಮಾತುಕತೆಯನ್ನ ಇವತ್ತ ನಡೆಸಿದ್ದಾರೆ. ಬಹಳ ಮುಖ್ಯವಾಗಿ ವ್ಯವಸ್ಥಾಪಕ ನಿರ್ದೇಶಕರು ಹಿಂದೆ ನೋಟಿಫಿಕೇಶನ್ ಏನಿದೆ ಆ ನೋಟಿಫಿಕೇಶನ್ನ ನೀವು ಒಪ್ಪಬೇಕು. ನಂತರದಲ್ಲಿ ಏನು ನಿಮ್ಮ ಪರ್ಸೆಂಟೇಜ್ 25% ನಾವು ಹೆಚ್ಚಳ ಕೇಳಿದ್ವಿ, ಅದ್ರ ಬಗ್ಗೆ ಮಾತನಾಡಿ ಅಂತ ಹೇಳಿದ್ರು. ನಾವು ಜಂಟಿ ಕ್ರಿಯಾ ಸಮಿತಿಯಿಂದ ಸಾರಾಸಗಟಾಗಿ ಅದನ್ನ ನಿರಾಕರಿಸಿದ್ದೀವಿ. ಈ ನೋಟಿಫಿಕೇಶನ್ ರಾಜ್ಯ ಸರ್ಕಾರ ಬದಲಾವಣೆ ಮಾಡಬೇಕು. ನಮಗೆ ಈ ಸಾರಿಗೆ ನಿಗಮಗಳ ನೌಕರರಿಗೆ 1/1/24 ವೇತನ ಪರಿಷ್ಕರಣೆ ಆಗಬೇಕು. ನೀವು ಅದನ್ನು ಮಾಡಿದ್ರೆ ಮಾತ್ರ ನಾವು ಪರ್ಸೆಂಟೇಜ್ ಬಗ್ಗೆ ಮಾತನಾಡ್ತೀವಿ ಅಂತಕ್ಕಂಥ ಅಂಶವನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ವಿ. ಅದರಿಂದ ಕೊನೆಗೆ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಿಗೆ ನಾವು ತಗೊಂಡಂತ ಏನು ನಿಲುಮೆ ಇದೆ ಅದು ಅರ್ಥವಾಗಿದೆ. ಸರ್ಕಾರದ ಜೊತೆ ಮಾತನಾಡ್ತೀವಿ, ಮತ್ತೆ ನಿಮ್ಮನ್ನು ಮಾತುಕತೆ ಕರಿತೀವಿ ಅಂತ ಹೇಳಿದರೆ ನಾವು ತುರ್ತು ಕರಿಬೇಕು. ಈಗಾಗಲೇ 2 ವರ್ಷಗಳ ಕಾಲ ಕಳೆದಿದೆ, ಆದಷ್ಟು ಬೇಗ ಕರಿಬೇಕು ಅಂತಕ್ಕಂಥದ್ದನ್ನು ಹೇಳಿದ್ವಿ. ನಾವು ಈಗಲೂ ಕೂಡ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತೀವಿ, ನೀವು 1/4/25 ಅಂತಕ್ಕಂಥ ನೋಟಿಫಿಕೇಶನ್ ವಾಪಸ್ ಪಡೆದು 1/1/24 ಸಾರಿಗೆ ನಿಗಮಗಳ ನೌಕರರಿಗೆ ವೇತನ ಪರಿಷ್ಕರಣೆ ಮಾಡಬೇಕು. 25% ಹೆಚ್ಚಳ ಮಾಡಬೇಕು. 31% ಏನ್ DA ಇದೆ ಅದನ್ನು ಮರ್ಜ್ ಮಾಡಿ ಸಾರಿಗೆ ನಿಗಮಗಳ ನೌಕರರಿಗೆ ವೇತನ ಹೆಚ್ಚಳ ಆಗಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿದ್ವಿ. ಅವ್ರು ಕರೆದು ಮಾತನಾಡ್ತೀವಿ ಅಂತ ಹೇಳಿದರೆ ಕಾದ್ ನೋಡ್ತೀವಿ. ಮೀಟಿಂಗ್ ಇವತ್ತು ನಿಮ್ಮ ಜಂಟಿ ಕ್ರಿಯಾ ಸಮಿತಿ ಜೊತೆಗೆ ಆಡಳಿತ ವರ್ಗ ವ್ಯವಸ್ಥಾಪಕ ನಿರ್ದೇಶಕರು ಕೂಡ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಮೀಟಿಂಗ್ ನಡೆದಿದೆ. ಅದನ್ನ ನಮ್ಮ ಏನು ಮೂಲಭೂತವಾದ ಬೇಡಿಕೆ ಏನಿದೆ ಅದು 38 ತಿಂಗಳ ಅರಿಯಸ್ ಬಾಕಿ ಕೊಡಬೇಕು ಅಂತ ಹೇಳಿ ಅದನ್ನು ಒತ್ತಾಯ ಮಾಡಿದ್ದೀವಿ. ಮತ್ತು 1/1/24 ಏನು ವೇತನ ಹೊಸ ವೇತನ ಪ್ರಶ್ನೆ ಆಗಬೇಕು ಅದ್ರ ಬಗ್ಗೆ ಒತ್ತಾಯವನ್ನು ಮಾಡಿದ್ದೇವೆ. ಅವರು ಮತ್ತೆ ಮೊನ್ನೆ ಏನು 18ನೇ ತಾರೀಕು ಏನು ಸರ್ಕಾರ ಒಂದು ಆದೇಶ ಹೊರಡಿಸಿದ್ದು ಅದಕ್ಕೆ ಮಾತ್ರ ಭದ್ರಾಗಿರ್ತೀವಿ ಅನ್ನೋ ಮಾತನ್ನ ಅವ್ರು ಹೇಳಿದ್ರೆ ಅದಕ್ಕೆ ಆ ಒಂದು ಆದೇಶವನ್ನು ನಾವು ಒಪ್ಪಲಿಕ್ಕೆ ಸಾಧ್ಯತೆ ಇಲ್ಲ. ಅದನ್ನ ನಮ್ದು ಮೂಲಭೂತ ಬೇಡಿಕೆ ನಾವು 1 ಜನವರಿ 24 ನಾವು ಬೇಡಿಕೆಗಳನ್ನು ಕೊಟ್ಟಿದ್ದೇವೆ. ಮಾತುಕತೆ ಆರಂಭ ಮಾಡಬೇಕಾಗುತ್ತೆ. ಅದಕ್ಕೆ ಕೂಡಲೇ ಮಾತುಕತೆ ಮಾಡಿ ನಾವು 38 ತಿಂಗಳು ಏನು ಬಾಕಿ ಇದೆ ಅದು 26 ತಿಂಗಳು ಬಾಕಿಯನ್ನ ಸರ್ಕಾರ ಕೊಟ್ಟಿದ್ದಕ್ಕೆ ಸ್ವಾಗತ ಮಾಡ್ತೇವೆ. ಮತ್ತೆ ಇನ್ನೊಂದು 2020 ಏನು 12 ತಿಂಗಳ ವೇತನ ಬಾಕಿ ಇದೆ ಅದನ್ನ ಆಳ್ತ ವರ್ಗನೇ ಅದನ್ನ ಕೊಟ್ಟು ಅದನ್ನ ಬಗೆಹರಿಸಬೇಕು ಅನ್ನೋ ಮಾತನ್ನ ಒತ್ತಾಯ ಮಾಡಿ ಅದನ್ನು ಕೂಡ ಹೇಳಿದ್ದೇವೆ. ಮತ್ತು 1/1/24 ಏನು ಜಾರಿ ಬರಬೇಕಾಗಿದೆ, ಅದನ್ನು ಯಾವುದೇ ಕಾರಣಕ್ಕೂ ಅದನ್ನು ನಾವು ಬದಲಾಯಿಸಕ್ಕೆ ಆ ದಿನಾಂಕವನ್ನು ಬದಲಾವಣೆ ಮಾಡೋದಕ್ಕೆ ಯಾವುದೇ ಕಾರಣ ನಾವು ಒಪ್ಪೋದಿಲ್ಲ. ಜಂಟಿ ಕ್ರಿಯಾ ಸಮಿತಿ ಪರವಾಗಿ 1,15,000 ಒಪ್ಪೋದಕ್ಕೆ ಸಾಧ್ಯತೆ ಇಲ್ಲ ಅಂತ ಹೇಳಿದ್ದಾರೆ, ಸ್ಪಷ್ಟವಾಗಿ ಮಾತಾಡಿದ್ದಾರೆ. ಹೋರಾಟದ ಪ್ರಶ್ನೆ ಈಗ ಅದು ಉದ್ಭವಾಗಿಲ್ಲ. ಅದು ಮತ್ತೆ ಈಗ ಅವರು ಮತ್ತೆ ಅದನ್ನ ಕೆಲವು ತಿಂಗಳು ಮತ್ತೆ ಅವರು ಮತ್ತೆ ಚರ್ಚೆ ಮಾಡಿ ಸರ್ಕಾರ ಜೊತೆ ಚರ್ಚೆ ಮಾಡಿ ಮತ್ತೆ ಆದಷ್ಟು ಜಾಗ್ರತೆ ಮೀಟಿಂಗ್ ಕರೆದನ್ನ ಮತ್ತೆ ಅದನ್ನ ಪ್ರಸ್ತಾವ ಮಾಡಿ ಅದನ್ನ ಬಗೆಹರಿಸಿ ಮಾತನ್ನ ಹೇಳಿದ್ದಾರೆ. ಅದನ್ನ ಮತ್ತೆ ಮುಂದಿನ ಮಾತುಕತೆಗೆ ಕರೆದಕ್ಕೆ ನಾವು ಕಾಯ್ತೀವಿ. ಮತ್ತೆ ಮೀಟಿಂಗ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಈಗ ಮಾಧ್ಯಮದವರಾಗ ನಿರ್ಬಂಧ ಹೇಳಿದ್ದಾರೆ, ಕರೆದ್ರೆ ಬನ್ನಿ ಅಂತ ಅಂತಿದ್ದಾರೆ MD ಅವರು. ನಾವು ಕರೆದ್ರೆ ಬನ್ನಿ ಅಂತ. ನಿರ್ಬಂಧ ಇಲ್ಲೇ ನಮ್ಮ ಸಂವಿಧಾನದಲ್ಲೇನೆ ಪ್ರತಿಯೊಬ್ಬರಿಗೂ 19 ಒಳಗಡೆ ಎಲ್ಲರೂ ಕೂಡ ಫ್ರೀಡಮ್ ಅಸೋಸಿಯೇಷನ್ ಇದೆ, ಫ್ರೀಡಮ್ ಆಫ್ ಸ್ಪೀಚ್ ಇದೆ, ಎಲ್ಲ ಇದ್ದೇ ಇದೆ, ಎಕ್ಸ್ಪ್ರೆಷನ್ಸ್ ಎಲ್ಲ ಇದೆ. ಅಂತ ಮಾಧ್ಯಮರಾಗಲಿ ಅದು ಕಾರ್ಮಿಕರಾಗಲಿ ಯಾರನ್ನೇ ಆಗಲಿ ತಡೆ ಹಿಡಿಯೋದು ಸಂವಿಧಾನ ಬಾಹಿರ ಆಗ್ತದೋ ಅದನ್ನ ನಾವು ಕೂಡ ಅದನ್ನ ಒಪ್ಪಲಿಕ್ಕೆ ಸಾಧ್ಯತೆ ಇಲ್ಲ. ಅದನ್ನ ಮಾತುಗಳನ್ನ ಬಗ್ಗೆ ಹೆಂಗ್ ಬಂದ್ರೆ ಅಂತ MD ಅವರು
ನಿಮಗೆ ನಾವು ಹೇಳಿಲ್ಲ ಪ್ರತಿಯೊಬ್ಬರಿಗೂ ನೋಡಿ ಮೂವ್ಮೆಂಟ್ ಏನಿದೆ ಸಂವಿಧಾನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಎಲ್ಲಿಂದ ಎಲ್ಲಿಗೆ ಹೋಗೋದಕ್ಕೆ ಅವರಿಗೆ ಅವಕಾಶಗಳಿದೆ. ಅದರಿಂದ ಅವರು ಬರ್ಲಿಕ್ಕೆ ಇಟ್ಟಿಷನ್ ಬೇಕಾದ್ರೆ ಅವ್ರನ್ನ ನೀವು ಅದಕ್ಕೊಂದು ರೀತಿ ನೀತಿಗಳಿರುತ್ತೆ. ವಿಧಾನಸೌಧ ಕೆಂಗಲ್ ಕಟ್ಟಿ ನಿರ್ಬಂಧ ಮಾಡಿದ್ರು, ಕೆಎಸ್ಆರ್ಟಿಸಿ ಮಾಧ್ಯಮದಲ್ಲಿ ನಿರ್ಬಂಧ ಮಾಡ್ತಾರ? ನಿರ್ಬಂಧ ಮಾಡ್ಲಿಕ್ಕೆ ಯಾರು ನಿರ್ಬಂಧ ಮಾಡಕ್ ಬರೋದಿಲ್ಲ. ಹಾಗೆ ಕೆಲವು ಕಟ್ಟುಪಾಡುಗಳು ಹಾಕ್ಬೋದೇ ಹೊರತು ನಿರ್ಬಂಧ ಬರಲೇಬೇಡ ನಿರ್ಬಂಧ ಮಾಡೋದಕ್ಕೆ ಅದು ಕಟ್ಟಸಾಧ್ಯ ಆಗುತ್ತೆ, ಯಾರಿಗೂ ಮಾಡಕ್ ಬರೋದಿಲ್ಲ. ಅದನ್ನ ಅದು ನಿಮ್ಗೆ ಅನಾನುಕೂಲ ಆಗಿದೆ ಅದ್ರ ಬಗ್ಗೆ ನಾವು ಕೂಡ ಜಂಟಿ ಕ್ರಿಯಾ ಸಮಿತಿ ಪರವಾಗಿ ನಾವು ಕೂಡ ಆಡಳಿತ ವರ್ಗಕ್ಕೆ ಅದನ್ನ ಮಂದಟ್ಟು ಮಾಡ್ಕೊಳ್ಳೋಕೆ ಮನವರಿಕೆ ಮಾಡೋಕೆ ಕಡಾಖಂಡಿತ ನಿಮ್ಮ ಪರವಾಗಿ, ನೀವು ನಮ್ಮ ಪರವಾಗಿದ್ದರೆ ನಾವು ನಿಮ್ಮ ಪರವಾಗಿ ಕಡಾಖಂಡಿತ ಪ್ರಯತ್ನ ಮಾಡ್ತೇವೆ. ಈಗ ಇವತ್ತಿನಿಂದ ನಮ್ಮದು ಧರಣಾ ಕಾರ್ಯಕ್ರಮ ಇತ್ತು. ಈ ಹಿನ್ನೆಲೆಯಲ್ಲಿ ನಾವು ರಾಜ್ಯದ ಮುಖ್ಯಮಂತ್ರಿಯವರಿಗೆ, ಸಾರಿಗೆ ಸಚಿವರಿಗೆ ಪತ್ರ ಕೊಟ್ಟಿವಿ. ಕೂಡಲೇ ಮಾತುಕತೆ ಕರೀಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿದ್ವಿ. ಅದರ ಅಂಗವಾಗಿ ನೀವು ಧರಣವನ್ನು ಕೈಬಿಡಿ, ನಾವು ಮಾತುಕತೆಯನ್ನು ಆರಂಭ ಮಾಡ್ತೀವಿ ಅಂತೇಳಿ ಮಾತುಕತೆಯನ್ನ ಇವತ್ತ ನಡೆಸಿದ್ದಾರೆ. ಬಹಳ ಮುಖ್ಯವಾಗಿ ವ್ಯವಸ್ಥಾಪಕ ನಿರ್ದೇಶಕರು ಹಿಂದೆ ನೋಟಿಫಿಕೇಶನ್ ಏನಿದೆ ಆ ನೋಟಿಫಿಕೇಶನ್ನ ನೀವು ಒಪ್ಪಬೇಕು. ನಂತರದಲ್ಲಿ ಏನು ನಿಮ್ಮ ಪರ್ಸೆಂಟೇಜ್ 25% ನಾವು ಹೆಚ್ಚಳ ಕೇಳಿದೀವಿ, ಅದ್ರ ಬಗ್ಗೆ ಮಾತನಾಡಿ ಅಂತ ಹೇಳಿದ್ರು. ನಾವು ಜಂಟಿ ಕ್ರಿಯಾ ಸಮಿತಿಯಿಂದ ಸಾರಾಸಗಟಾಗಿ ಅದನ್ನ ನಿರಾಕರಿಸಿದ್ದೀವಿ. ಈ ನೋಟಿಫಿಕೇಶನ್ ರಾಜ್ಯ ಸರ್ಕಾರ ಬದಲಾವಣೆ ಮಾಡಬೇಕು. ನಮಗೆ ಈ ಸಾರಿಗೆ ನಿಗಮಗಳ ನೌಕರರಿಗೆ 1/1/24ರಿಂದಲೇ ವೇತನ ಪರಿಷ್ಕರಣೆ ಆಗಬೇಕು. ನೀವು ಅದನ್ನು ಮಾಡಿದ್ರೆ ಮಾತ್ರ ನಾವು ಪರ್ಸೆಂಟೇಜ್ ಬಗ್ಗೆ ಮಾತನಾಡ್ತೀವಿ ಅಂತಕ್ಕಂಥ ಅಂಶವನ್ನು ಬಹಳ ಸ್ಪಷ್ಟವಾಗಿ ಹೇಳಿದೀವಿ. ಅದರಿಂದ ಕೊನೆಗೆ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಿಗೆ ನಾವು ತಗೊಂಡಂತ ಏನು ನಿಲುಮೆ ಇದೆ ಅದು ಅರ್ಥವಾಗಿದೆ. ಸರ್ಕಾರದ ಜೊತೆ ಮಾತನಾಡ್ತೀವಿ, ಮತ್ತೆ ನಿಮ್ಮನ್ನು ಮಾತುಕತೆ ಕರಿತೀವಿ ಅಂತ ಹೇಳಿದರೆ ನಾವು ತುರ್ತು ಕರಿಬೇಕು. ಈಗಾಗಲೇ 2 ವರ್ಷಗಳ ಕಾಲ ಕಳೆದಿದೆ, ಆದಷ್ಟು ಬೇಗ ಕರಿಬೇಕು ಅಂತಕ್ಕಂಥದ್ದನ್ನು ಹೇಳಿದ್ವಿ. ನಾವು ಈಗಲೂ ಕೂಡ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತೀವಿ, ನೀವು 1/4/25 ಅಂತಕ್ಕಂಥ ನೋಟಿಫಿಕೇಶನ್ ವಾಪಸ್ ಪಡೆದು 1/1/24ರಿಂದಲೇ ಸಾರಿಗೆ ನಿಗಮಗಳ ನೌಕರರಿಗೆ ವೇತನ ಪರಿಷ್ಕರಣೆ ಮಾಡಬೇಕು. 25% ಹೆಚ್ಚಳ ಮಾಡಬೇಕು. 31% ಏನ್ ಡಿಎ ಇದೆ ಅದನ್ನು ಮರ್ಜ್ ಮಾಡಿ ಸಾರಿಗೆ ನಿಗಮಗಳ ನೌಕರರಿಗೆ ವೇತನ ಹೆಚ್ಚಳ ಆಗಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿದ್ವಿ. ಅವ್ರು ಕರೆದು ಮಾತನಾಡ್ತೀವಿ ಅಂತ ಹೇಳಿದರೆ ಕಾದು ನೋಡ್ತೀವಿ.